ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಏನು ರಾಜ್ಯ ಸರ್ಕಾರ ಬಿಡದಿಯಲ್ಲಿ 9,600 ಎಕರೆನ ಭೂಸ್ವಾಧೀನ ಮಾಡಿಕೊಂಡು ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಿರುವಂಥದ್ದು ಒಂದು ರೀತಿಯಲ್ಲಿ 13 ಹಳ್ಳಿನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಮನಗಾಣಬೇಕಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಸಮೃದ್ಧವಾದಂಥ ಬೆಳೆಗಳಿರುವಂಥ ಪ್ರದೇಶ. ಯಾಕೆಂತಂದ್ರೆ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಮತ್ತೆ ಏನು ರೇಷ್ಮೆ ಇರ್ಬೋದು, ಇನ್ನೂ ಅನೇಕ ತರಕಾರಿ ಬೆಳೆಗಳಿರ್ಬೋದು ಮಾಡ್ತಿರುವಂಥ ಪ್ರದೇಶ ಆಗಿದೆ. ಮತ್ತೆ ಸಮೃದ್ಧವಾದಂಥ ಒಂದು ರೀತಿಯಲ್ಲಿ ಮಲೆನಾಡಿದ್ದಂಗೆ ಇರುವಂಥ ರೀತಿಯಲ್ಲಿ ಆ ಪ್ರದೇಶ ಇದೆ. ಆದರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಯಾರೂ ಅಲ್ಲಿ ರೈತರು ಕೃಷಿ ಮಾಡ್ತಾ ಇಲ್ಲ, ಆದರೆ ಅದು ಬರಡು ಭೂಮಿ ಆಗಿದೆ, ಅಂತಹ ಭೂಮಿನ ನಾವು ತಗೊಂಡು ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಅವ್ರಿಗೆ ಯಾರೋ ಅಧಿಕಾರಿಗಳು ಇಲ್ಲ ಅವ್ರನ್ನ ದಾರಿ ತಪ್ಪಿಸಿರ್ಬೇಕು, ಇಲ್ಲ ಅವರೇ ದಾರಿ ತಪ್ಪಿರ್ಬೇಕು. ಇದು ಒಂದು ರೀತಿಯಲ್ಲಿ ಅಧಿಕಾರಿಗಳು ದಾರಿ ತಪ್ಪಿಸಿರ್ಬೇಕು, ಇಲ್ಲ ಅವರೇ ದಾರಿ ತಪ್ಪಿರ್ಬೇಕು. ಯಾಕೆಂತಂದ್ರೆ ಅಲ್ಲಿನ ಒಂದು ವಾತಾವರಣ ನೋಡಿದ್ರೆ ಅದು ಒಂದು ಸಮೃದ್ಧವಾದಂಥ ಕೃಷಿ ಬೆಳೆಗಳು ಬೆಳೆದಿರುವಂಥ ಪ್ರದೇಶ ಆಗಿದೆ. ಇಂತಹ ಪ್ರದೇಶನ ಅವರು ಬರಡು ಭೂಮಿ ಅಂತ ಹೇಳುವಂಥದ್ದನ್ನು ಕಂಡ್ರೆ ಇದು ಒಂದು ರೀತಿಯಲ್ಲಿ ಅವ್ರಿಗೆಲ್ಲೋ ದಾರಿ ತಪ್ಪಿದ್ದಾರೆ ಅಂತ ಇದರಲ್ಲಿ ನಮಗೆ ಕಾಣಿಸ್ತದೆ. ಯಾರೋ ತಪ್ಪಿಸಿರ್ಬೋದು, ಇಲ್ಲ ಅವರೇ ತಪ್ಪಿರ್ಬೋದು. ಆದರೆ ನಾವು ಹೇಳುವಂಥದ್ದು ಇವತ್ತು 9,600 ಎಕರೆನ ನೀವು ಕೃಷಿ ಭೂಮಿನ ನೀವು ಅಕ್ಯುಜೇಷನ್ ಮಾಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಏನು ತಿಂತೀರಿ? ಇದು ನಮ್ಮ ಪ್ರಶ್ನೆ. ಯಾಕೆಂತಂದರೆ ಕೃಷಿ ಭೂಮಿನ ಈ ರೀತಿಯಲ್ಲಿ ನೀವು ಕನ್ವರ್ಟ್ ಮಾಡ್ತಾ ಟೌನ್ಶಿಪ್ಗಳು ಮಾಡುವಂಥದ್ದು ಮತ್ತು ಹಬ್ಬಗಳು ಮಾಡುವಂಥದ್ದು ಇವು ಮಾಡ್ತಾ ಹೋಗ್ತಾ ಇದ್ದರೆ ಆಹಾರ ಭದ್ರತೆನ, ಈ ದೇಶದ ಆಹಾರ ಭದ್ರತೆನ ಸರಿದೂಗಿಸುವಂಥ ಕೆಲಸ ಎಲ್ಲಾಗ್ತದೆ? ನಾವು ಕೊಡ್ತೀವಿ ಬರ್ರಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ನಿಮಗೆ ಅಂಥ ಹಬ್ಬಗಳು ಮಾಡೋದಕ್ಕೆ ಎಷ್ಟು 1,000 ಎಕರೆ ಬೇಕಾದ್ರೂ ಕೊಡ್ತೀವಿ. ಅದು ಅಲ್ಲಿ ಜನ ಕೊಡೋದಕ್ಕೆ ರೆಡಿ ಇದ್ದಾರೆ. ಯಾಕೆಂತಂದರೆ ಅಲ್ಲಿ ಬೆಟ್ಟ ಗುಡ್ಡಗಳು ಇವನ್ನೆಲ್ಲ ಬಳಸ್ಕೋಬೋದಾಗಿತ್ತು. ನೀವು ಅಂಥ ಪ್ರದೇಶಗಳಿಗೆ ಹೋಗದೆ ನೀವು ಎಲ್ಲಿ ಕೃಷಿ ಭೂಮಿ ನಿಮಗೆ ಭಾಳ ಬೇಕಾಗಿರುವಂಥದ್ದು ಏನು ಅಂತಂದರೆ, ಭಾಳ ನಮ್ಮ ರಾಜಕಾರಣಿಗಳಿಗೆ ಮತ್ತು ನಮ್ಮ ಸರ್ಕಾರಗಳಿಗೆ ಬೆಂಗಳೂರು ಸುತ್ತೂ ಇರುವಂಥ ಭೂಮಿನೇ ಬೇಕಾಗಿರುವಂಥದ್ದು. ಹೊರ ಜಿಲ್ಲೆಗಳಿಗೆ ಹೋಗೋದಕ್ಕೆ ಇವರು ರೆಡಿನೇ ಇಲ್ಲ. ಯಾಕೆಂತಂದರೆ ಅಭಿವೃದ್ಧಿ ಆಗಬೇಕು, ನಾವಿಲ್ಲ ಅಂತ ಹೇಳೋದಿಲ್ಲ, ಉದ್ಯೋಗ ಸೃಷ್ಟಿ ಆಗಬೇಕು, ಆಗಲಿ. ಆದರೆ ಎಲ್ಲಿ ಮಾಡಬೇಕು? ಉತ್ತರ ಕರ್ನಾಟಕ ಯಾಕೆ ಮಾಡ್ತಾ ಇಲ್ಲ? ಕಲ್ಯಾಣ ಕರ್ನಾಟಕ ಯಾಕೆ ಮಾಡ್ತಾ ಇಲ್ಲ? ಮತ್ತು ನಮ್ಮ ಮಧ್ಯ ಕರ್ನಾಟಕದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇವೆಲ್ಲ ಪ್ರಶ್ನೆಗಳು ಒಂದೊಂದೇ ಬರ್ತಾ ಹೋಗ್ತದೆ. ಇದು ನಾವು ಹೇಳುವಂಥದ್ದು ಸರ್ಕಾರಗಳಿಗೆ ನಾವು ಪದೇ ಹೇಳ್ತಾ ಇದ್ದೀವಿ. ನೀವು ಕೃಷಿ ಭೂಮಿಗಳನ್ನ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕಿತ್ಕೊಂಡಿದ್ದಾದರೆ ಮುಂದಿನ ದಿನಗಳಲ್ಲಿ ದೇಶದ ಆಹಾರ ಭದ್ರತೆ ಬಹಳ ಅಧೋಗತಿಗೆ ಹೋಗ್ತದೆ. ನೀವು ಎಚ್ಚೆತ್ಕೋಬೇಕು. ಅಧಿಕಾರಿಗಳು ಅಷ್ಟೇ ಮತ್ತು ರಾಜಕಾರಣಿಗಳು ಅಷ್ಟೇ. ನಿಮ್ಮ ಲಾಭಕ್ಕೋಸ್ಕರಾಗಿ, ನಿಮ್ಮ ಇಚ್ಛಾಶಕ್ತಿಗಳಿಗೋಸ್ಕರಾಗಿ ರೈತರ ಭೂಮಿನ ಕಸಿದುಕೊಳ್ಳುವಂಥದ್ದು ಇದೆಯಲ್ಲ, ಇದು ದೇಶ ದ್ರೋಹದ ಕೆಲಸ ಆಗ್ತದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂತಂದರೆ ಈ ದೇಶದ ಆಹಾರ ಭದ್ರತೆಗೆ ಯಾರು ಕೈ ಹಾಕ್ತಾರೋ ಅವರು ಈ ದೇಶದ ದ್ರೋಹಿಗಳೇ ಅಂತ ನಾವು ಹೇಳಬೇಕಾಗ್ತದೆ. ಇದು ನಮ್ಮ ಒಂದು ಪ್ರಶ್ನೆ. ಯಾಕೆಂತಂದರೆ ನಾವು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಹೇಳ್ತೀವಿ, ನೀವು ಬಂದು ನೋಡಿ, ಅಲ್ಲಿನ ಪ್ರದೇಶನ ನೋಡಿ, ಅಲ್ಲಿರುವಂಥ ಬೆಳೆಗಳು ನೋಡಿ, ಆ ಬೆಳೆಗಳನ್ನ ನೋಡಿದ ನಂತರ ಆದರೂ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಅಂತ ನಾವು ಈ ಸಮಯದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಏನಲ್ಲಿ ರೈತರು ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾರೆ, ಆ ಧರಣಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿರಂತರವಾಗಿ ಬೆಂಬಲವಾಗಿ ನಿಂತಿದೆ. ಇನ್ನು ಬೇರೆ ಜಿಲ್ಲೆಗಳಿಂದನೂ ಸಹ ನಾವು ಕರೆ ಕೊಡಬೇಕಾಗ್ತದೆ. ಆ ಕರೆ ಕೊಟ್ಟಾಗ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಈ ಮುಜುಗರದಿಂದ ನೀವೇನಾದರೂ ತಪ್ಪಿಸ್ಕೋಬೇಕಾದ್ರೆ ಇವತ್ತು ಭೂಸ್ವಾಧೀನ ಮಾಡಿದಿರಿ ಅದನ್ನು ಕೈ ಬಿಡಬೇಕು. ಇವಾಗ ಒಂದು 500 ಎಕರೆಗೆ ಫೈನಲ್ ನೋಟಿಫಿಕೇಶನ್ ಸಹ ಹೊರಡಿಸ್ಬಿಟ್ಟಿದ್ದೀರಿ. ಹೌದು, ಫೈನಲ್ ನೋಟಿಫಿಕೇಶನ್ 500 ಎಕರೆಗೆ ಯಾಕೆ ಹೊರಡಿಸಿದ್ರಿ? 9,600 ಎಕರೆನ ನೀವು ಸ್ವಾಧೀನ ಮಾಡಿಕೊಂಡು 500 ಎಕರೆ ಮಾತ್ರ ನೋಟಿಫಿಕೇಶನ್ ಹೊರಡಿಸಿದಿರಲ್ಲ, ಇದು ಯಾಕೆ? ಆ ರೈತರು ಏನು ಮಾಡಿದ್ರು ನಿಮಗೆ? ಇದು ನಮ್ಮ ಪ್ರಶ್ನೆಗಳು ಹುಟ್ಟುವಂಥದ್ದು. ಈ 500 ಎಕರೆನೂ ಸಹ ವಾಪಸ್ ಪಡಿಬೇಕು.
ಇವತ್ತು ದೇವನಹಳ್ಳಿಯಲ್ಲೂ ಸಹ ಅದೇ ಥರ ವಾಪಸ್ ಪಡೆದು ರೈತರ ಮೇಲೆ ಮತ್ತೊಂದು ರೀತಿಯಲ್ಲಿ ಗದಾಪ್ರಹಾರ ಮಾಡಕ್ಕೆ ಹೋದ್ರಿ. ಆ ರೀತಿ ಗದಾಪ್ರಹಾರ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಪರ್ಮನೆಂಟು ಗ್ರೀನ್ ಬೆಲ್ಟ್ ಅಂತೇಳಿ ಮಾಡೋದಕ್ಕೆ ಹೋಗೋದು, ಮತ್ತು ಅವ್ರನ್ನ ಬ್ಲ್ಯಾಕ್ ಮೈಲ್ ಮಾಡಿ ಭೂಮಿ ಕಸಿಸ್ಕೊಳ್ಳೋಕೆ ಹೋಗುವಂಥದ್ದು ಇವೆಲ್ಲನೂ ನೋಡಿದ್ರೆ ನೀವು ಈ ಮಧ್ಯವರ್ತಿಗಳು ಏನು ಬ್ರೋಕರ್ಗಳಿದಾರಲ್ಲ ಅವ್ರಿಗಿಂತ ಕಡೆ ಆಗ್ತೀರಿ. ಅಧಿಕಾರಿಗಳಾಗಿರ್ಬೋದು, ಏನು ನಮ್ಮ ಸರ್ಕಾರ ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು, ನೀವು ಬ್ರೋಕರ್ಗಳಾಗ್ತೀರ ವಿನಃ ನೀವು ಆಡಳಿತ ಅಧಿಕಾರಿಗಳಾಗೋದಿಲ್ಲ. ಇದನ್ನು ನಾವು ಮನಗಂಡು ನೀವು ಕೂಡಲೇ ಏನು ಅಲ್ಲಿ 9,600 ಎಕರೆನ ನೋಟಿಫಿಕೇಶನ್ ನೋಡ್ತಿದ್ದೀರಿ, ಕೂಡಲೇ ವಾಪಸ್ ಪಡಿಬೇಕು ಅಂತೇಳಿ ಈ ಸಮಯದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ನಮ್ಮ ಮುಖ್ಯಮಂತ್ರಿಗಳು ಅಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ನನ್ನ ಬಟ್ಟೆ ಹರಿದ್ರು ಪರವಾಗಿಲ್ಲ, ನನ್ನ ಮೇಲೆ ಮೊಟ್ಟೆ ಹಾಕಿದ್ರು ಪರವಾಗಿಲ್ಲ, ನನ್ನ ಮೇಲೆ ಟೊಮೊಟೊ ಹಾಕಿದ್ರು ಪರವಾಗಿಲ್ಲ, ನಾನು ಬಿಡದಿ ಟೌನ್ಶಿಪ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠಕ್ಕೆ ಬಿದ್ದು ಅವರು ನಡ್ಕೊತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂತಂದರೆ ಒಬ್ಬ ಮುಖ್ಯಮಂತ್ರಿ ಆದಂಥವರು ಆ ರೀತಿ ಮಾತಾಡೋದಿದೆಯಲ್ಲ, ಅದು ಹೇಗೆ ಅನಿಸ್ತದೆ ಅಂತಂದರೆ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಧಮಕಿ ಹಾಕ್ದಂಗೆ, ಪಾಳೆಗಾರಿಕೆ ಮಾಡ್ದಂಗೆ. ಪಾಳೆಗಾರರು ಹೇಗೆ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರೋ ಆ ರೀತಿ ಒಬ್ಬ ಮುಖ್ಯಮಂತ್ರಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆದಂಥ ಮುಖ್ಯಮಂತ್ರಿ ಈ ರೀತಿ ಮಾತಾಡುವಂಥದ್ದು ಒಂದು ಅಕ್ಷಮ್ಯ ಅಪರಾಧ ಆಗ್ತದೆ ಅವ್ರದ್ದು. ಯಾಕೆಂದರೆ ನಮ್ಮ ಸಂವಿಧಾನದ ಅಡಿಯಲ್ಲಿಯೇ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ವಿನಃ ಒಬ್ಬ ಪಾಳೆಗಾರರಾಗಿ ಆಯ್ಕೆ ಆಗಿಲ್ಲ. ಅದರಿಂದ ಅವರು ಆ ಮಾತನ್ನು ವಾಪಸ್ ಪಡಿಬೇಕು. ಯಾಕೆಂತಂದರೆ ರೈತರು ಯಾರೂ ನಿಮ್ಗೆ ಮೊಟ್ಟೆ ಹೊಡಿತೀವಿ ಅಂತ ಹೇಳಿಲ್ಲ, ನಿಮಗೆ ಯಾರು ಟೊಮಾಟೊ ಹೊಡಿತೀವಿ ಅಂತ ಹೇಳಿಲ್ಲ, ನಿಮ್ಮ ಬಟ್ಟೆ ಹರಿತೀವಿ ಅಂತ ನಾವು ಯಾರೋ ಹೇಳಿಲ್ಲ ರೈತರು. ಆದರೆ ನೀವ್ಯಾಕೆ ಆ ಥರ ನಡ್ಕೊತಾ ಇದ್ದೀರಿ? ಆದರೆ ನಾವು ಹೇಳುವಂಥದ್ದು ಒಂದೇ ಮಾತೆ, ಏನಿವತ್ತು ನೀವು ಈಗ ಮಾಡಿದ್ದೀರಿ, ಏನಿವತ್ತು ನೀವು ಹೇಳ್ತಾ ಇದ್ದೀರಿ, ಅದನ್ನು ಕೂಡಲೇ ವಾಪಸ್ ಪಡಿಬೇಕು. ನೀವು ಆಡಿರೋ ಮಾತನ್ನು ವಾಪಸ್ ಪಡಿಬೇಕು. ಕೂಡಲೇ ಏನು ಇವತ್ತು ಆ ಯೋಜನೆಯನ್ನು ವಾಪಸ್ ಪಡಿಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳು, ಹಿಂದುಳಿದ ಜಿಲ್ಲೆಗಳು ಬೇಕಾದಷ್ಟಿದೆ. ಕಲಬುರಗಿ ಇರ್ಬೋದು, ಗದಗ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಮತ್ತು ಬಳ್ಳಾರಿ ಇರ್ಬೋದು, ಬಿಜಾಪುರ ಇರ್ಬೋದು, ಮತ್ತು ಧಾರವಾಡ ಇರ್ಬೋದು, ಮತ್ತು ಬೆಳಗಾವಿ ಇರ್ಬೋದು, ಮತ್ತು ಹಾವೇರಿ ಇರ್ಬೋದು, ಇಂಥ ಮತ್ತು ಚಿತ್ರದುರ್ಗ ಇರ್ಬೋದು, ಬೆಂಗಳೂರಿಗೆ 200 ಕಿಲೋಮೀಟರ್ ದೂರದಲ್ಲಿರುವಂಥ ಚಿತ್ರದುರ್ಗ ಇರ್ಬೋದು. ಭಾಳ ಹಿಂದುಳಿದ ಜಿಲ್ಲೆಗಳಿದೆ. ಅಲ್ಲಿ ಭೂಮಿ ಬೇಕಾದಷ್ಟು ಸಿಗ್ತದೆ ನಿಮಗೆ. ನೀವು ಅಂಥ ಕಡೆ ಹೋಗಿ ಟೌನ್ಶಿಪ್ಗಳು ಮಾಡಿರಿ, ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಿರಿ, ಅಲ್ಲಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿರಿ, ಅಲ್ಲಿನ ಜನ ಅಭಿವೃದ್ಧಿ ಆಗ್ತಾರೆ. ಅವರು ಅಲ್ಲಿಂದ ಬಂದು ಇಲ್ಲಿ ಉದ್ಯೋಗ ಮಾಡೋದಕ್ಕೆ ಅಲ್ಲಿಂದ ಯಾಕೆ ಇಲ್ಲಿ ವಲಸೆ ಬರಬೇಕು ಬೆಂಗಳೂರಿಗೆ? ಈ ವಲಸೆ ಕಾರ್ಯಕ್ರಮಗಳನ್ನ ನಿಲ್ಲಿಸ್ರಿ. ವಲಸೆ ಹೋಗುವಂಥದ್ದನ್ನ ಅವರವರ ಇರೋ ಕಡೆನೇ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರುವಂಥ ಕರ್ತವ್ಯ ನಮ್ಮ ಸರ್ಕಾರಗಳದು. ಆ ಕೆಲಸ ಮಾಡೋದು ಬಿಟ್ಟು ನೀವು ಬೆಂಗಳೂರು ಸುತ್ತೂ ಇರುವಂಥ ಭೂಮಿನ ಎಲ್ಲ ರೀತಿಯಲ್ಲೂ ಕಸಿದ್ಕೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ನೀವು ನಿಮ್ಮ ಹಿತಾಸಕ್ತಿಗಳು, ನಿಮ್ಮ ಸ್ವಪ್ರತಿಷ್ಠೆಗಳು, ಮತ್ತು ನೀವು ಏನೋ ಸ್ವಂತ ಲಾಭ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಮಾಡ್ತಾ ಇರುವಂಥದ್ದು ಇಲ್ಲಿ ಎತ್ತಿ ಕಾಣ್ತಾ ಇದೆ. ಅದರಿಂದ ಏನು ಇವತ್ತು ನೀವು ಬೆಂಗಳೂರು ಸುತ್ತು ಮಾಡ್ತಿರುವಂಥ ಟೌನ್ಶಿಪ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತಾರ ಆಗಬೇಕು, ಬೇರೆ ಜಿಲ್ಲೆಗಳಲ್ಲಿ ಮಾಡೋಕ್ಕೆ ಹೋಗಬೇಕು. ಆಗ ಬೆಂಗಳೂರು ಜನಸಂದಣಿನೂ ಕಡಿಮೆ ಆಗ್ತದೆ, ಬೆಂಗಳೂರು ಮೇಲೆ ಒತ್ತಡನೂ ಕಡಿಮೆ ಆಗ್ತದೆ. ಬೆಂಗಳೂರು ಒಂದು ಪೀಸ್ಫುಲ್, ಏನು ಮೊದಲು ಏನಿತ್ತು ಒಂದು ಶಾಂತಿಯ ತೋಟ ಅಂತ ಹೇಳ್ತಿದ್ರು ಬೆಂಗಳೂರನ್ನ, ಆ ರೀತಿ ಪೀಸ್ ಆಗಿ ಇರುತ್ತದೆ. ಇವತ್ತೊಂದು ದಿವಸದಲ್ಲಿ ಅಲ್ಲಿನ ಜನಸಂದಣಿ ಮತ್ತು ಟ್ರಾಫಿಕ್ಸ್ ಇದು ತೊಂದರೆ ಇವೆಲ್ಲ ನೋಡ್ತಾ ಇದ್ರೆ ನೀವು ಮತ್ತೊಂದು ಟೌನ್ಶಿಪ್ಗಳು ಪಕ್ಕದಲ್ಲೇ ಮಾಡ್ತಾ ಹೋದರೆ ಇನ್ನಷ್ಟು ಟ್ರಾಫಿಕ್ ಜಾಮ್ಗಳಿರ್ಬೋದು, ಮತ್ತು ಟ್ರಾಫಿಕ್ ರೂಲ್ಸ್ ಬ್ರೇಕ್ಗಳು ಮಾಡುವಂಥದ್ದು ಇರ್ಬೋದು, ಇವೆಲ್ಲನೂ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ಏನು ಮುಖ್ಯಮಂತ್ರಿಗಳಾದಂಥವರು ರೈತರ ಮೇಲೆ ಆಗಲಿ, ಜನಸಾಮಾನ್ಯರ ಮೇಲೆ ಆಗಲಿ ಧಮಕಿ ಹಾಕುವ ರೀತಿಯಲ್ಲಿ ಮಾತಾಡೋದಂಥದ್ದನ್ನು ಬಿಡಬೇಕು. ಕೂಡಲೇ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ವಾಪಸ್ ಪಡಿಬೇಕು. ಮೊದಲು ನೀವು ಆ ನೋಟಿಫಿಕೇಶನ್ ಏನು ಹೊರಡಿಸಿದ್ದೀರಿ ಅದನ್ನು ವಾಪಸ್ ಪಡಿಬೇಕು ಅನ್ನೋದು ನಾವು ಈ ಸಮಯದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.